ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯ ಇದು. ನೀವು ಯಾವುದೇ ಸ್ಥಳದಿಂದ ವೀಕ್ಷಿಸ್ತಾ ಇದ್ರು ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರತಿದಿನ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಬೆಳಗ್ಗೆ 7 ಗಂಟೆಗೆ ಈ ಅನುದಿನದ ಧ್ಯಾನ ನಿಮ್ಮ ಮುಂದೆ ತರ್ತಿದ್ದೇವೆ. ಬನ್ನಿರಿ, ಈ ದಿನ ಮತ್ತೊಂದು ಸಾರಿ ನಮ್ಮ ದೇವರ ಮಾತುಗಳನ್ನು ಕೇಳಿ ಗ್ರಹಿಸಿಕೊಂಡು ಅನುಸರಿಸಿ ಆಶೀರ್ವದಿಸಲ್ಪಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಬಳಿಯಿಂದ ನಾವು ಕಲಿಯಬಹುದಾದ ಎಷ್ಟೋ ಪಾಠಗಳಿವೆ. ನಮ್ಮ ಬದುಕಿನಲ್ಲಿ ನಾವು ಬಿಟ್ಟು ಬಿಡಬೇಕಾದವುಗಳು ಎಷ್ಟೋ ಇರುವಾಗ, ಕಲಿಯಬೇಕಾದವುಗಳು ಎಷ್ಟೋ ಇರುವಾಗ, ನಮ್ಮ ಹಳೆಯ ಆದಾಮನ ಸ್ವಭಾವದಿಂದ ಪರಿಪೂರ್ಣವಾಗಿ ಬಿಡುಗಡೆಯನ್ನು, ಪರಿಶುದ್ಧವಾದ ಜೀವಿತವನ್ನು ನಾವು ಹೊಂದಿಕೊಳ್ಳುವಂತೆಯೂ ಹಾಗೂ ನಿಮ್ಮ ಮನಸ್ಸನ್ನು ಧರಿಸಿಕೊಳ್ಳುವಂತೆಯೂ ನಿಮ್ಮ ಸನ್ನಿಧಿಯಲ್ಲಿ ಮೇಲಿಂದ ಮೇಲೆ ಪ್ರಾರ್ಥಿಸಿಕೊಂಡು ರೂಪಾಂತರದ ಅನುಭವ ಹೊಂದಿಕೊಳ್ಳುತ್ತಾ ನಿಮ್ಮ ಬರೋಣಕ್ಕಾಗಿ ಸಿದ್ಧರಾಗಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಯೇಸು ಬರ್ತಿದಾರಲ್ಲವೇ? ಆತನ ಬರೋಣದ ಸೂಚನೆಗಳೆಲ್ಲ ಕಾಣಿಸ್ತೀವೆ. ಈ ದಿನ ಶುಕ್ರವಾರ ಪ್ರಿಯರೇ. ಶುಕ್ರವಾರ ಅಂದ ಕೂಡಲೇ ನಮಗೆ ನಮ್ಮ ಚರ್ಚಸ್ಗಳಲ್ಲಿ ಉಪವಾಸ ಪ್ರಾರ್ಥನೆಗಳಿರ್ತವೆ, ಅನೇಕ ಸಭೆಗಳಲ್ಲಿರ್ತದೆ. ಪ್ರಾರ್ಥನೆ ಅನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಈ ದಿನ ಬಹಳಷ್ಟು ಪ್ರಾರ್ಥನೆಯ ಕೂಟಗಳನ್ನು ನೋಡ್ತೇವೆ. ಒಂದು ಕಾಲದಲ್ಲಿ ಒಂದು ವಾರಕ್ಕೆ 2 ಉಪವಾಸ ಪ್ರಾರ್ಥನೆಗಳಿರ್ತಾ ಇದ್ವು. ಆದರೆ ಈಗ 21 ದಿನಗಳ ಉಪವಾಸ ಪ್ರಾರ್ಥನೆ, 40 ದಿನಗಳ ಪ್ರಾರ್ಥನೆ, ಹೀಗೆ 7 ಗಂಟೆ, 5 ಗಂಟೆ, 10 ಗಂಟೆ, 24 ಗಂಟೆ ನೀರಿನ ಉಪವಾಸ, ಅಂದ್ರೆ ಬರೀ ನೀರು ಕುಡಿದು ಉಪವಾಸ ಮಾಡೋದು, ಹಾಗೂ ನಾನ್ ವೆಜ್ ಮಾತ್ರ ತಿನ್ನಲಾರದೆ ಮಾಡುವ ಉಪವಾಸ, 1 ಹೊತ್ತಿನ ಉಪವಾಸ ಎಂದು ಹೀಗೆ ಏನೇನೋ ಉಪವಾಸ ಪ್ರಾರ್ಥನೆ ಮಾಡ್ತಿದ್ದಾರೆ. ಒಳ್ಳೆಯದೇ, ಇಷ್ಟೊಂದು ಪ್ರಾರ್ಥನೆ ನಡೆಯುತ್ತಿದೆಯಲ್ಲವೇ? ಇಷ್ಟೊಂದು ಜನ ಪ್ರಾರ್ಥಿಸ್ತಿದ್ದಾರಲ್ಲವೇ? ಎಷ್ಟೋ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆಗಳೆಲ್ಲ ನಡೆಯುತ್ತಿವೆ ಅಲ್ಲವೇ? ಎಷ್ಟೋ ಜನರು ನಾವು ಪ್ರಾರ್ಥಿಸ್ತಿದ್ದೇವೆ ಎಂದು ಹೇಳುತ್ತಲೇ ಇದ್ದಾರಲ್ಲವೋ? ಆದರೆ ನಿಜವಾಗ್ಲೂ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರ್ತಿವೆಯಾ? ನಮ್ಮ ಪ್ರಾರ್ಥನೆ ದೇವರಿಗೆ ಅಂಗೀಕಾರವಾಗಿವೆಯಾ? ನಮ್ಮ ಪ್ರಾರ್ಥನೆ ಆತನು ಕೇಳುತ್ತಿದ್ದಾನೋ? ಅಂದರೆ ಆತನು ಕೇಳುವುದಿಲ್ಲವೋ? ಕೇಳಿಸಿಕೊಳ್ಳಲಾರದಂತೆ ಆತನ ಕಿವಿ ಕಿವುಡಾಗಲಿಲ್ಲ, ರಕ್ಷಿಸಲಾರದಂತೆ ಆತನ ಕೈ ಮೋಟುಗೈ ಆಗಲಿಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮಗೂ ಆತನಿಗೂ ಮಧ್ಯದಲ್ಲಿ ಅಡ್ಡವಾಗಿ ಬಂದಿವೆ ಎಂದು ವಾಕ್ಯ ಹೇಳುತ್ತೆ. ಅದಕ್ಕಾಗಿಯೇ ನಾವು ಪ್ರಾರ್ಥನೆ ಮಾಡುವಾಗ ನಾವು ನಮ್ಮ ಹೃದಯದಲ್ಲಿ ನಾನು ಪಾಪದ ಮೇಲೆ ಲಕ್ಷ್ಯ ಇಡೋದಾದರೆ ಯೆಹೋವನು ನನ್ನ ಮೊರೆ ಕೇಳುವುದಿಲ್ಲ ಅಂದಿದ್ದಾನೆ ದಾವೀದನು. ಎಷ್ಟೊತ್ತು ನಾವು ಪ್ರಾರ್ಥಿಸಿದ್ದೇವೆ, ಎಷ್ಟು ಗಟ್ಟಿಯಾಗಿ ಪ್ರಾರ್ಥಿಸಿದ್ದೇವೆ ಎನ್ನುವುದು ಮುಖ್ಯವಲ್ಲ ಪ್ರಿಯರೇ. ಶುದ್ಧ ಹೃದಯದಿಂದ ಪ್ರಾರ್ಥಿಸಿದ್ದೇವೋ, ನಂಬಿಕೆಯಿಂದ ಪ್ರಾರ್ಥಿಸಿದ್ದೇವೋ, ನಮ್ಮ ಪ್ರಾರ್ಥನೆಯ ಕಂಠಧ್ವನಿ ಪರಲೋಕದಲ್ಲಿ ಕೇಳುವಂತೆ ಪ್ರಾರ್ಥಿಸುತ್ತಿದ್ದೇವೋ ಎನ್ನುವುದು ಬಹಳ ಪ್ರಾಮುಖ್ಯವಾಗಿದೆ. ಈ ಎಲಿಯನ ಕಾಲದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಗಿನ ಕಾಲದ ಜನರು ಬಾಳ ದೇವತೆಗೆ ಮೊರೆ ಇಡುತ್ತಾರಲ್ಲವೇ, ಕೂಗಿಕೊಳ್ತಾರಲ್ಲವೇ, ತಮ್ಮ ಎದೆ ಬಡಿದುಕೊಳ್ಳುತ್ತಾ ಎಷ್ಟೋ ಹೊತ್ತು ಮೊರೆ ಇಡ್ತಾರೆ. ಯಾವ ಪ್ರಯೋಜನ ಆಗಲಿಲ್ಲ. ಆದರೆ ಏಲಿಯ ನಮ್ಮಂತಹ ಮನುಷ್ಯನಾಗಿದ್ರೂ ಸಹ ರೋಷದಿಂದ ದೇವರಿಗೋಸ್ಕರ, ನಂಬಿಕೆಯಿಂದ, ಆಸಕ್ತಿಯಿಂದ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಿಮ್ಮ ಶಕ್ತಿಯನ್ನು ತೋರ್ಪಡಿಸಿಕೊಳ್ಳಿರಿ ಎಂದು. ನೀವೊಂದು ವೇಳೆ 1ನೇ ಅರಸುಗಳು 18ನೇ ಅಧ್ಯಾಯದಲ್ಲಿ ನೋಡುವುದಾದರೆ ಎಲಿಯ ಮಾಡಿರೋದು ಒಂದು ಚಿಕ್ಕ ಪ್ರಾರ್ಥನೆಯಾಗಿದೆ. ಇನ್ನಷ್ಟೇ ಆಕಾಶದಿಂದ ಬೆಂಕಿ ಇಳಿದು ಬಂದು ಆ ಯಜ್ಞೆಯನ್ನೆಲ್ಲ ದಹಿಸಿ ಬಿಡುತ್ತದೆ. ಆ ರೀತಿ ಆಕಾಶದಿಂದ ಅಗ್ನಿ ಇಳಿದು ಬರಬೇಕು ನಾವು ಪ್ರಾರ್ಥಿಸುವಾಗ. ನಮ್ಮ ಹೃದಯವನ್ನು ದೇವರು ಅಂಗೀಕರಿಸಬೇಕು. ನಮ್ಮ ಹೃದಯದೊಳಗಿಂದ ಹೊರಡುವ ಧೂಪ ಆತನಿಗೆ ಅಂಗೀಕಾರವಾಗಿರುವ ಹಾಗೆ ಪ್ರಾರ್ಥಿಸಬೇಕು. ಅಂದರೆ ಹೇಗೆ ಮಾಡಬೇಕು? ದೇವರಿಗೆ ಅಂಗೀಕಾರವಾಗಿರುವ ಪ್ರಾರ್ಥನೆ ಅಂದರೆ ಹೇಗೆ ಮಾಡಬೇಕು ಎಂದು ಕೇಳೋದಾದರೆ ಯೇಸು ಕ್ರಿಸ್ತನೇ ಹೇಳಿರುವ ಒಂದು ಸಾಮ್ಯವಿದೆ ನೋಡಿ. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 10ನೇ ವಚನ ನೋಡಿ. ಪ್ರಾರ್ಥನೆ ಮಾಡುವುದಕ್ಕಾಗಿ 2 ಮನುಷ್ಯರು ದೇವಾಲಯದೊಳಕ್ಕೆ ಹೋದರು. ಅವರಲ್ಲಿ ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ, ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ಎಂದು ಪ್ರಾರ್ಥಿಸಿ ಶುರು ಹಚ್ಕೊಳ್ತಾನೆ. ಶುರು ಮಾಡಿಕೊಳ್ಳುವಾಗಲೇ ಏನೆಂದು ಶುರು ಮಾಡ್ತಾನೆ? ನಾನು. ನಿಮ್ಮ ಪ್ರಾರ್ಥನೆಯಲ್ಲಿ ನಾನು ಅನ್ನೋದು ಯಾಕಿರಬೇಕು? ನೀವು ಆತನನ್ನು ಘನಪಡಿಸಬೇಕು.
ದೇವರೇ, ನೀವು ದೊಡ್ಡ ದೇವರಾಗಿದ್ದೀರಿ, ಕೃಪೆಯುಳ್ಳ ದೇವರಾಗಿದ್ದೀರಿ, ದಯೆಯುಳ್ಳ ದೇವರಾಗಿದ್ದೀರಿ. ನೀನು ಪ್ರೀತಿ ಸ್ವರೂಪನೂ, ನೀನು ಸರ್ವಶಕ್ತನಾದ ದೇವರು, ಸರ್ವೋನ್ನತನೂ, ಪರಲೋಕದಲ್ಲಿರುವ ನಮ್ಮ ತಂದೆಯಾಗಿದ್ದೀರಿ ಅನ್ನುವುದರ ಬದಲಿಗೆ ಒಂದು ಮಾತು ಹೇಳ್ತಾನೆ ದೇವರೇ ಅಂತ ಆರಂಭದಲ್ಲಿ. ಆದರೆ ನಾನು ಅಲ್ಲ, ಕ್ರಿಸ್ತನೇ ನಮ್ಮಲ್ಲಿ ಕಾಣಿಸಬೇಕು. ನಾನು ತಗ್ಗಿಸಲ್ಪಡಬೇಕು, ಆತನು ಹೆಚ್ಚಿಸಲ್ಪಡಬೇಕು. ಅದು ನಾವು ಮಾಡಬೇಕಾದ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಅಂದರೆ ಸ್ವಂತವಾಗಿ ಜಂಬ ಕೊಚ್ಕೊಳ್ಳುವಂಥದ್ದಲ್ಲ. ಇನ್ನು ಇದಕ್ಕಿಂತಲೂ ಸ್ಪಷ್ಟವಾಗಿ ಹೇಳಬೇಕು, ನಿಮ್ಮ ಬಡಾಯಿ ಕೊಚ್ಕೊಳ್ಳುವಂಥದ್ದಲ್ಲ ಪ್ರಿಯರೇ. ಪ್ರಾರ್ಥನೆ ಅಂದರೆ ನೀವು ಎಷ್ಟು ಒಳ್ಳೆಯವರಾಗಿದ್ದೀರಿ ಎಂದು ದೇವರಿಗೆ ಹೇಳಿಕೊಳ್ಳಬೇಕು, ನೀವು ಏನೆಲ್ಲ ಮಾಡಿದ್ದೀರಿ ಎಂದು ದೇವರಿಗೆ ಹೇಳಿಕೊಳ್ಳಬೇಕು. ನೀವು ಇತರರೊಂದಿಗೆ ಹೋಲಿಸಿಕೊಂಡು ನಾನು ಅವರಂತಿಲ್ಲ, ಇವರಂತಿಲ್ಲ, ಅವರೆಲ್ಲರೂ ಹಾಳಾಗಿದ್ದಾರೆ, ನಾನು ಒಬ್ಬನೇ ಚೆನ್ನಾಗಿದ್ದೇನೆ ಎಂದು ನಿಮ್ಮನ್ನು ನೀವೇ ಮೆಚ್ಚಿಕೊಳ್ಳುವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಹೌದು, ನಾವು ಮಾಡುವ ಪ್ರಾರ್ಥನೆ ಬಹಳಷ್ಟು ಸಾರಿ ಹಾಗೆಯೇ ಇರುತ್ತೆ. ನಮಗೆ ಸಾಕ್ಷಿಗಳು ಹೇಳ್ರಿ ಅಂದ್ರೂ ಕೂಡ ಅನೇಕರ ಸಾಕ್ಷಿ ಕೂಡ ಹಾಗೆಯೇ ಇರುತ್ತೆ. ನಾನು ಅನ್ನುತ್ತೇವೆ. ನಾವು ಒಮ್ಮೆ ಕೆಲಸಕ್ಕೆ ಬರೆದವರಾಗಿದ್ದೆವು, ದೂಷಕರೋ ಹಿಂಸಕರೋ ಆಗಿದ್ದೆವು, ಒಮ್ಮೆ ಹಾನಿಕರವಾಗಿದ್ದೆವು. ಆದರೆ ದೇವರೇ ನನ್ನನ್ನು ಕ್ಷಮಿಸಿದ್ದಾರೆ ಎಂದು ಪೌಲನು ಸಾಕ್ಷಿ ಕೊಟ್ಟಂತೆ ನಾನು ಬಹಳ ಪಾಪ ಮಾಡಿದ್ದೇನೆಂದು ಕೆಲವರು ಬಡಾಯಿ ಕೊಚ್ಕೊಳ್ತಾ ಹೇಳುವುದನ್ನು ನೋಡುವಾಗ, ತಮ್ಮ ಪಾಪಗಳನ್ನೇ ದೇವರು ಕ್ಷಮಿಸಿದ್ದಾರೆಂದು ಮೆಚ್ಚಿಕೊಳ್ತಾ ಹೇಳಿಕೊಳ್ಳುವವರನ್ನು ನೋಡುವಾಗ ತಾನು ಒಪ್ಪಿಕೊಳ್ತಿದ್ದಾನೋ ಮೆಚ್ಚಿಕೊಳ್ತಿದ್ದಾನೋ ಎಂದರ್ಥ ಆಗಲ್ಲ. ನಾನು ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರರು ಆಗಿರುವ ಇತರರಂತೆ ಅಲ್ಲ. ವ್ಯಭಿಚಾರ ಮಾಡುವವನಲ್ಲ, ಕೊಲೆ ಮಾಡುವವನಲ್ಲ, ನಾನು ಅನ್ಯಾಯ ಮಾಡುವವನಲ್ಲ, ನಾನು ಇತರ ಮನುಷ್ಯರ ಹಾಗೆ ಎಲ್ಲಾ ಪಾಪ ಮಾಡುವವನಲ್ಲ. ಅಂದರೆ ನಾನು ಹೋಲಿಸಿಕೊಳ್ತಿದ್ದೇನೆ ಎಂದರ್ಥ. ಈಗೋ ಈ ಸುಂಕದವನಂತೆಯೂ ನಾನು ಅಲ್ಲ ಎಂದು ಹೇಳ್ತಾನೆ. ಈ ರೀತಿ ಪಕ್ಕದವನನ್ನು ನೋಡಿ ಅವನಿಗಿಂತಲೂ ನಾನೇ ಬೆಟರ್ ಆಗಿದ್ದೇನೆ ಎಂಬ ಉದ್ದೇಶದಿಂದ ನಿಮ್ಮ ಬಡಾಯಿ ಕೊಚ್ಚಿಕೊಳ್ಳುವುದಕ್ಕಾಗಿ ನಾನು ಬಹಳ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೇನೆ ಎಂದು ಹೇಳಿಕೊಳ್ಳುವ ಪ್ರಾರ್ಥನೆಗಳೆಲ್ಲ ನಿಮ್ಮ ಮನೆ ಛಾವಣೆ ಕೂಡ ದಾಟಿ ಮೇಲೆ ಹೋಗಲ್ಲ. ನೀವು ಸಭೆಯೊಳಗೆ ಮಾಡಿದ್ರೂ ಸಹ ಅವು ಸಭೆಯೊಳಗಡೆಯೇ ಇರ್ತವೆ. ಎಷ್ಟೇ ಮೊರೆಟ್ಟು ಸಹ ನಿಮ್ಮ ಕಂಠಧ್ವನಿ ಅಲ್ಲೇ ಕೇಳಿಸುತ್ತೆ. ಬಹಳಷ್ಟು ಜನರ ಪ್ರಾರ್ಥನೆ ಈ ದಿನ ಸ್ವಾನೀತಿಯಿಂದ ತುಂಬಿಕೊಂಡಿದೆ. ಬಹಳಷ್ಟು ಜನರು ಪ್ರಾರ್ಥನೆಯಲ್ಲಿ ಬೋಧಿಸ್ತಾರೆ. ಈ ದಿನ ದೇವರಿಗೆ ಬೋಧಿಸುವ ಪ್ರಾರ್ಥನೆಗಳಿವೆ. ನೆರೆಯವರಿಗೇನಾದ್ರೂ ಬುದ್ಧಿ ಹೇಳಬೇಕಾದ್ರೆ ಅದು ಪ್ರಾರ್ಥನೆಯಲ್ಲಿ ಕಲಿಸ್ತಾರೆ. ದೇವರೇ ಅವರಿಗೆ ಬುದ್ಧಿ ದಯಪಾಲಿಸಿರಿ, ಜ್ಞಾನ ದಯಪಾಲಿಸಿರಿ, ಅವರಿಗೆ ನಾಚಿಕೆ ಅಲ್ಲ, ಅವರು ಆ ರೀತಿ ಮಾಡಿದ್ರು, ಈ ರೀತಿ ಮಾಡಿದ್ರು, ಇವಾಗಲಾದರೂ ಬುದ್ಧಿ ತಂದುಕೊಳ್ಬೇಕು ಅನ್ನುವಂತೆ ತಮ್ಮ ಪ್ರಾರ್ಥನೆಯಲ್ಲಿ ಇತರರಿಗೆ ಪ್ರಸಂಗ ಮಾಡ್ತಾರೆ. ಕೆಲವೊಂದು ಸಾರಿ ಬಹಳ ಅಪಾಯ. ನಮ್ಮಂತಹ ಪಾಸ್ಟರ್ ಬಹಳ ಎಚ್ಚರವಾಗಿರಬೇಕು. ಮನಸ್ಸಿನಿಂದಲೂ ಆತ್ಮದಿಂದಲೂ ನಾವು ಪ್ರಾರ್ಥಿಸಬೇಕು. ಅಂದರೆ ಯಾವ ಪ್ರಾರ್ಥನೆ ನಾವು ಮಾಡ್ತಿದ್ದೇವೋ ಅದನ್ನು ಗ್ರಹಿಸಿಕೊಳ್ತಾ ಮಾಡಬೇಕು. ಬಹಳಷ್ಟು ಜನರ ಪ್ರಾರ್ಥನೆ ಈ ಸುಂಕದವನ ಪ್ರಾರ್ಥನೆಯಾಗಿರೋದ್ರಿಂದ ಅವರ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ. ನಾನು ನಿಮಗೆ ಕೃತಜ್ಞತಾಸ್ತುತಿ ಸಲ್ಲಿಸ್ತೇನೆ ಎಂಬ ಮಾತಿಲ್ಲಿದೆ ಹೊರತು ದೇವರು ನನಗೆ ಉಪಕಾರ ಮಾಡಿದ್ದಾರೆ ಎಂಬ ಮಾತೇ ಇಲ್ಲಿ ಇಲ್ಲ. ನೀವೆಷ್ಟು ಕೃತಜ್ಞತರಾಗಿದ್ದೀರಿ, ನೀವು ಎಷ್ಟು ಕಾಣಿಕೆ ಕೊಟ್ಟಿದ್ದೀರಿ, ನೀವು ಎಷ್ಟು ಭಕ್ತಿಯಿಂದ ಬದುಕುತ್ತಾ ಇದ್ದೀರಿ ಎಂದು ಹೇಳಿಕೊಳ್ಳುವುದಕ್ಕಾಗಿದೆಯೋ ನೀವು ಮಾಡುವ ಪ್ರಾರ್ಥನೆ? ದೇವರ ಕೃಪೆಗೋಸ್ಕರ ಬೇಡಿಕೊಳ್ಳುವುದಕ್ಕಾಗಿ, ಆತನ ಶಕ್ತಿಗೋಸ್ಕರ ಬೇಡಿಕೊಳ್ಳುವುದಕ್ಕಾಗಿ, ಆತನ ಪ್ರಣಾಳಿಕೆಗಳನ್ನು ಅರಿತು ಆ ದೇವರಿಗೋಸ್ಕರ ಜೀವಿಸಲು ಆಧ್ಯಾತ್ಮಿಕ ಶಕ್ತಿ ಪಡೆದುಕೊಳ್ಳುವುದಕ್ಕೋಸ್ಕರವೇ ಪ್ರಾರ್ಥನೆಯಾಗಿದೆ. ನಿಮ್ಮ ಸುತ್ತಲಿರುವವರು ನಿಮಗಿಂತಲೂ ಹೀನವಾದ ದಶೆಯಲ್ಲಿರುವಾಗ, ದೀನ ದಶೆಯಲ್ಲಿರುವಾಗ, ದರಿದ್ರತೆಯಲ್ಲಿರುವಾಗ, ಪಾಪದಲ್ಲಿರುತ್ತಿರುವಾಗ ಅವರೊಂದಿಗೆ ಹೋಲಿಸಿಕೊಂಡು ನಿಮ್ಮನ್ನು ನೀವು ಮೆಚ್ಚಿಕೊಳ್ಳುವಂಥದ್ದಲ್ಲ. ಅಂಥವರಿಗೋಸ್ಕರ ನೀವು ಭಾರದಿಂದ ಪ್ರಾರ್ಥಿಸುವಂಥದ್ದೇ ಆಗಿದೆ ಈ ವಿಜ್ಞಾಪನೆ ಪ್ರಾರ್ಥನೆ. ಅಂತಹ ಪ್ರಾರ್ಥನೆ ದೇವರು ಅಂಗೀಕರಿಸ್ತಾರೆ. ಜಾರ್ಜ್ ವಿಟ್ಫೀಲ್ಡ್ ಎಂಬ ಭಕ್ತನು ತನ್ನ ಪ್ರಸಂಗದಲ್ಲಿ ಅಳ್ತಾ ಇದ್ರಂತೆ, ಓ ಕುಡುಕನೇ, ನಿನ್ನ ಜೀವಿತ ನಾಶ ಮಾಡಿಕೊಳ್ತಾ ಇದ್ದಿ. ಓ ಕುಡುಕರೇ, ನಿಮ್ಮ ಜೀವಿತ ಹಾಳು ಮಾಡಿಕೊಳ್ತಿದ್ದೀರಿ, ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ ಎಂದು ಅಳುತ್ತಾ ಪ್ರಸಂಗಿಸುವಾಗ, ಯಾಕಯ್ಯ ನೀವು ಅಳ್ತೀರಿ ಎಂದು ಅವರಿಗೆ ಕೇಳ್ತಾ ಇದ್ದರಂತೆ. ನಿಮ್ಮ ಪಾಪಗಳಿಗೋಸ್ಕರ ನೀವು ಅಳದೇ ಇರುವಾಗ ನಿಮ್ಮ ಪಾಪಗಳಿಗೋಸ್ಕರ ನಾನು ಅತ್ತಿ ನನ್ನ ಕರ್ತನ ಮುಂದೆ ವಿಜ್ಞಾಪನೆ ಮಾಡ್ತಿದ್ದೇನೆಂದು ಹೇಳ್ತಾ ಇದ್ರಂತೆ. ಅದು ವಿಜ್ಞಾಪನೆ ಅಂದ್ರೆ, ಕಣ್ಣೀರಿನ ಪ್ರಾರ್ಥನೆ ಅಂದ್ರೆ. ಪಾಪದಲ್ಲಿರುವವನಿಗೆ ಪ್ರಾರ್ಥನೆ ಮಾಡಲು ಬರಲ್ಲ. ಅವನನ್ನು ನೋಡಿ ವಿಮರ್ಶಿಸುವುದರಿಂದ ಪ್ರಯೋಜನವಿಲ್ಲ. ಅವನಿಗೋಸ್ಕರ ನೀವು ವಿಜ್ಞಾಪನೆ ಮಾಡುವುದೇ ಶ್ರೇಷ್ಠವಾದ ಪ್ರಾರ್ಥನೆ, ದೇವರು ಅಂಗೀಕರಿಸುವ ಪ್ರಾರ್ಥನೆಯಾಗಿರುತ್ತೆ. ನೀವೇನೋ ದೇವರಿಗೆ ಮಾಡ್ತಾ ಇದ್ದೇನೆಂದು ಹೇಳಿಕೊಳ್ಳುವುದಲ್ಲ ಪ್ರಿಯರ ಪ್ರಾರ್ಥನೆ. ಆತನು ಮಾಡಿದ ಉಪಕಾರಗಳಿಗೆ ನೀವೇನು ಸಲ್ಲಿಸಬಹುದು? ದಾವೀದನು ಹೇಳ್ತಾನಲ್ಲವೇ, ದೇವರೇ ನೀನು ಮಾಡಿದ ಉಪಕಾರಗಳಿಗೆ ನಾನು ಏನು ಸಲ್ಲಿಸಲಿ? ರಕ್ಷಣೆ ಪಾತ್ರೆ ಕೈಯಲ್ಲಿ ಹಿಡ್ಕೊಂಡು ಜನರೆಲ್ಲರ ಮುಂದೆ ನಾನು ಸಾಕ್ಷಿಯನ್ನು ಕೊಡುತ್ತಾ ನನ್ನ ಹರಕೆ ಸಲ್ಲಿಸುತ್ತೇನೆಂದು ಹೇಳ್ತಾನಲ್ಲವೇ. ನಮ್ಮ ಪ್ರಾರ್ಥನೆ ಅನೇಕರಿಗೆ ಕ್ರಿಯೆಯಲ್ಲಿರಲ್ಲ, ಜಂಬದಿಂದ ಪ್ರಾರ್ಥಿಸ್ತಾರಷ್ಟೇ.
ಆ ಪ್ರಾರ್ಥನೆಯ ಶಕ್ತಿ ಅವರು ತಮ್ಮ ಬದುಕಿನಲ್ಲಿ ನೋಡ್ಲಿಕ್ಕಾಗ್ತಾ ಇಲ್ಲ. ಕಾರಣ ಅವು ಶರೀರ ಮನಸ್ಸಿನೊಂದಿಗೆ ಬಾಯಿ ಮಾತಿನಿಂದ ಮಾಡುವ ಪ್ರಾರ್ಥನೆಯಾಗಿವೆ ಹೊರತು ಕುಗ್ಗಿದ ಜಜ್ಜಿದ ಹೃದಯದೊಳಗಿಂದ ಬಂದಿರುವ ಮೊರೆಯಲ್ಲ. ಕುಗ್ಗಿದ ಹೃದಯದಿಂದ ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರಿಸುತ್ತಾರೆ. ಇನ್ನೇನು ಹೇಳಿಕೊಳ್ತಿದ್ದಾನೆ? ವಾರಕ್ಕೆ 2 ವಾರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲಾದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಎಂದು ತನ್ನೊಳಗೆ ತಾನು ಪ್ರಾರ್ಥಿಸಿಕೊಂಡನು. ವಾರಕ್ಕೆ 2 ವಾರ್ತಿ ಉಪವಾಸವಿರ್ತಾನಂತೆ. ಅದು ಕೂಡ ದೊಡ್ಡ ಕೆಲಸವೇ? ಏನಂತೀರಿ? ವಾರಕ್ಕೆ 2 ಸಾರಿ ಉಪವಾಸವಿರ್ತದನು. ಆ ಕಾಲದಲ್ಲಿ ಪದ್ಧತಿ ಪ್ರಕಾರ ಫರಿಸಾಯರಿಗೂ ಲೇವಿಯರಿಗೂ ವಾರಕ್ಕೆ 2 ವಾರ್ತಿ ಉಪವಾಸ ಇರಬೇಕೆಂಬ ಪದ್ಧತಿ ಇತ್ತು, ಇಲ್ಲವೇ ನಿಯಮವಿತ್ತು. ಆ ನಿಯಮವನ್ನು ಅವನು ಪಾಲಿಸುತ್ತಾ ಇದ್ದಾನೆ. ನಾವು ಉಪವಾಸ ಇರೋದ್ರಿಂದ ಯಾರಿಗೆ ಪ್ರಯೋಜನ? ಯಾಕೆ ನಮ್ಮನ್ನು ನಾವು ಬಾಧೆಪಡಿಸಿಕೊಂಡ್ರೆ ದೇವರು ಸಂತೋಷಿಸುವವರಾಗಿದ್ದಾರೋ? ಯಾಕೆ ಅಷ್ಟಕ್ಕೂ ನೀವು ಉಪವಾಸವಾಗಿರ್ತೀರಿ? ಉಪವಾಸ ಪ್ರಾರ್ಥನೆ ಅಂತ ಹೇಳಿ ತಿನ್ನೋದನ್ನು ಬಿಟ್ಟು ಮತ್ತೆ ತಿನ್ನುವಂಥದ್ದಲ್ಲ. ಇದು ಈ ದಿನ ವಿಶ್ವಾಸಿಗಳಿಗೆ ನಿಜವಾದ ಉಪವಾಸ ಏನೆಂದು ಅರ್ಥವಾಗ್ತಾ ಇಲ್ವಲ್ಲ. ಉಪವಾಸ ಅಂದರೆ ಬಿಟ್ಟು ಬಿಡುವಂಥದ್ದಾಗಿದೆ ಪ್ರಿಯರೇ. ಅದು ಆಹಾರ ಒಂದೇ ಬಿಟ್ಟು ಬಿಡುವಂಥದ್ದಲ್ಲ. ನಿಮ್ಮ ಬದುಕನ್ನೆಲ್ಲ ತಿಂದು ಬಿಡುವವುಗಳು ಬಹಳಷ್ಟಿವೆ. ನೀವು ಮನಸ್ಸಿಟ್ಟು ನೀವು ಸಮಯವನ್ನೆಲ್ಲ ಹಾಳು ಮಾಡಿಕೊಳ್ಳುವಂತಹ ಆ ಸೆಲ್ಫೋನಿಗೆ ಉಪವಾಸ ಮಾಡಿರಿ. ನೀವು ಉದ್ಯೋಗದ ವಿಷಯದಲ್ಲಿ ಉಪವಾಸ ಮಾಡಿರಿ, ಅಂದರೆ ಒಂದು ದಿನ ಉದ್ಯೋಗಕ್ಕೆ ಹೋಗೋದನ್ನು ಬಿಟ್ಟು ಪ್ರಾರ್ಥನೆ ಮಾಡ್ರಿ. ಉಪವಾಸವಿದ್ದೇನೆ ಅಂತ ಹೇಳಿ ಉದ್ಯೋಗಕ್ಕೆ ಹೋಗ್ತಾ ಕೆಲಸ ಮಾಡುತ್ತಾ ಹರಟೆ ಹೊಡೆಯುತ್ತಾ ಅನ್ನೋದಾದರೆ ನಿಮ್ಮ ಉಪವಾಸ ನನಗಿಷ್ಟ ಇಲ್ಲ ಅನ್ನುತ್ತಾರೆ ದೇವರು. ವಾರಕ್ಕೆ 2 ವಾರ್ತಿ ಉಪವಾಸವಿರೋದು ದೊಡ್ಡದಲ್ಲ. ನಿಮ್ಮ ನೀತಿ ಫರಿಸಾಯರ ನೀತಿಗಿಂತಲೂ ಶ್ರೇಷ್ಠವಾಗದಿದ್ದರೆ ನೀವು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂದು ಯೇಸು ಹೇಳಿದ್ದಾರೆ. ನಾನು ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೇನೆ, ದಶಮಭಾಗ ಕೊಡ್ತಿದ್ದೇನೆ ಅನ್ನುತ್ತಾನೆ. ದಶಮಭಾಗ ದೇವರ ಸೊತ್ತಾಗಿದೆ. ನೀವು ಕೊಡುವುದರಲ್ಲಿ ಏನು ದೊಡ್ಡದಿದೆ? ಅಷ್ಟಕ್ಕೂ ಕೇಳ್ತೇನೆ, ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಕಟ್ತೀರಾ? ನಾನು ಟ್ಯಾಕ್ಸ್ ಕಟ್ಟುವವನಾಗಿದ್ದೇನೆಂದು ಕೊರಳಲ್ಲಿ ಒಂದು ಬ್ಯಾಡ್ಜ್ ಹಾಕೊಂಡು ತಿರುಗಾಡ್ತೀರಾ? ನಾನೊಬ್ಬನೇ ಟ್ಯಾಕ್ಸ್ ಕಟ್ತಾ ಇದ್ದೇನೆ ಎನ್ನುವ ರೀತಿಯಲ್ಲಿ ನೀವು ಬಡಾಯಿ ಕೊಚ್ಚಿಕೊಳ್ತಲೇ ಇರ್ತೀರಾ? ನಾನೊಬ್ಬ ಟ್ಯಾಕ್ಸ್ ಪೇಯರ್ ಟ್ಯಾಕ್ಸ್ ಪೇಯರ್ ಟ್ಯಾಕ್ಸ್ ಪೇಯರ್ ಎಂಬುದಾಗಿ ಸುಮ್ಮನೆ ಬಡಾಯಿ ಕೊಚ್ಚಿಕೊಳ್ತಾ ಊರಿಗೆಲ್ಲ ಹೇಳ್ಕೊಂಡ್ರೆ ಕೇಳಿದವರು ಏನನ್ನುತ್ತಾರೆ ಹೇಳಿ? ಏನ್ ಮಹಾ ದೊಡ್ಡದು ಬಿಡಯ್ಯ, ನೀನ್ ಇಂಡಿಯನ್ ಸಿಟಿಜನ್ ಆಗಿದ್ದೀ, ಇಂಡಿಯನ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದೀಯ ಅಷ್ಟೇ. ದಟ್ಸ್ ಇಟ್ಸ್ ಎ ಮಸ್ಟ್. ದೇವರು ಕೊಟ್ಟದ್ರಲ್ಲಿಯೇ ದೇವರಿಗೆ ಸ್ವಲ್ಪವಾದದನ್ನು ಕೊಡ್ತಾ ಇದ್ರೆ ಅದರಲ್ಲಿ ಬಡಾಯಿ ಕೊಚ್ಕೊಳ್ಳೋದೇನಿದೆ? ಅದಕ್ಕೆ ದಾವೀದನು ಹೇಳ್ತಾನೆ, ನಿನ್ನ ಕೈಯಿಂದ ತೆಗೆದುಕೊಂಡು ನಿನಗೇ ತಿರುಗಿ ಕೊಡ್ತಿದ್ದೇವೆ ಅನ್ನುತ್ತಾನೆ. ನೀವು ದೇವರಿಗೆ ಕೊಡ್ತಾ ಇಲ್ಲ, ದೇವರು ಕೊಟ್ಟಿರುವುದರಲ್ಲಿಯೇ ನೀವು ದೇವರಿಗೆ ತಿರುಗಿ ಕೊಡ್ತಿದ್ದೀರಿ. ಈ ಫರಿಸಾಯನ ಪ್ರಾರ್ಥನೆ ದೇವರು ಅಂಗೀಕರಿಸಲಿಲ್ಲ. ಆದರೆ ಸುಂಕದವನಾದರೂ ದೂರದಲ್ಲಿ ನಿಂತುಕೊಂಡು ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂದು ಹೇಳಿದನು. ಜಸ್ಟ್ ಎ ಶಾರ್ಟ್ ಪ್ರೇಯರ್. ಪಾಪಿಯಾದ ನನ್ನನ್ನು ಕರುಣಿಸು ಅನ್ನುತ್ತಾನೆ. ಯಾವ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ತನ್ನ ಪಾಪವನ್ನು ತನ್ನ ಬಲಹೀನತೆಯನ್ನು ಒಪ್ಪಿಕೊಳ್ಳುತ್ತಾ ನಾನು ಅಪರಾಧಿಯಾಗಿದ್ದೇನೆ, ದೋಷಿಯಾಗಿದ್ದೇನೆ ಅನ್ನುತ್ತಾನೆ. ಪಾಪಿ ಅಂದರೆ ಅರ್ಥವೇನು? ಸಕಲ ದುರ್ನೀತಿ ಪಾಪವಾಗಿದೆ. ಆಜ್ಞೆ ಅತಿಕ್ರಮಿಸುವುದೇ ಪಾಪ ಆಗಿದೆ. ದೇವರಿಗೆ ವಿರುದ್ಧವಾಗಿ ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ಪಾಪವಾಗಿದೆ. ನೀವು ಅದಕ್ಕೆ ಬಲಹೀನತೆ, ಅದಕ್ಕೆ ಎಡವಟ್ಟು, ಹೀಗೆ ಕೆಲವೊಂದು ಹೆಸರಿಟ್ಕೊಂಡು ಕವರ್ ಮಾಡಿಕೊಳ್ತಾರೆ. ಆದರೆ ಆಜ್ಞೆ ಅತಿಕ್ರಮ ಮಾಡುವವನು ದೋಷಿಯಾಗಿರ್ತಾನೆ. ಪಾಪಿಯಾಗಿದ್ದೇನೆ ದೇವರೇ, ನನ್ನಲ್ಲಿ ಯಾವ ಒಳ್ಳೆತನ ಇಲ್ಲ ಎಂಬ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಎದೆ ಬಡಿದುಕೊಳ್ಳುತ್ತಾ ನನ್ನನ್ನು ಕರುಣಿಸು ಡಿಮಾಂಡ್ ಮಾಡ್ತಾರೆ. ಬಹಳಷ್ಟು ಜನ ತಾವು ಮಾಡುವಂತಹ ಪ್ರಾರ್ಥನೆಯಲ್ಲಿ ಈಗ ಪದ್ಧತಿಯೇ ಬದಲಾಗಿದೆ. ದೇವರ ಬಳಿಗೆ ಹೋಗಿ ಬೇಡಿಕೊಳ್ಳಬಾರದು, ಕಣ್ಣೀರಿನಿಂದ ಮೊರೆ ಇಡಬಾರದು. ನೀನು ಮಗನಾಗಿದ್ದೀ, ಯು ಕ್ಯಾನ್ ಡಿಮ್ಯಾಂಡ್ ಅನ್ನುತ್ತಾರೆ ಕೆಲವು ಪಾಸ್ಟರ್ಸ್. ಹೌದಲ್ಲವೇ? ನಿಮ್ಮ ಮಾತು ಕೇಳದೇ ಇರುವ ನಿಮ್ಮ ಮಗನೇನಾದರೂ ಡಿಮಾಂಡ್ ಮಾಡಿದ್ರೆ ನೀವು ಅವನಿಗೆ ಕೊಡ್ತೀರಾ? ನೀವು ಹೇಳಿದಂತೆ ಮಾಡದೆ ನಿಮಗೆ ವಿರುದ್ಧವಾಗಿ ಪ್ರವರ್ತಿಸ್ತಾ ನಿಮ್ಮ ಬಳಿಗೆ ಬಂದು ಡಿಮಾಂಡ್ ಮಾಡಿದ್ರೆ ನಿಮ್ಮ ಡ್ಯಾಡಿ ನಿಮ್ಮನ್ನು ಕನಿಕರಿಸುತ್ತಾರೋ? ನೀವು ಡ್ಯಾಡಿಗೆ ಇಷ್ಟವಾಗಿರೋದಾದರೆ ನೀವು ಡಿಮಾಂಡ್ ಮಾಡುವ ಅಗತ್ಯವಿಲ್ಲ, ನೀವು ಬೇಡಿಕೊಳ್ಳುವ ಅಗತ್ಯವಿಲ್ಲ. ನೀವು ಬೇಡಿಕೊಳ್ಳದಿದ್ರೂ ನಿಮ್ಮ ತಂದೆ ನಿಮಗೆ ಸಮಸ್ತವನ್ನು ಕೊಡ್ತಾರೆ. ಅಷ್ಟೇ ಪರಲೋಕದ ತಂದೆ ಕೂಡ. ನಾವು ಆತನಿಗೆ ಬೇಡಿಕೊಳ್ಳುವ ಅಗತ್ಯವಿಲ್ಲ. ಆತನು ನಮ್ಮ ಪರಲೋಕದ ತಂದೆ, ಆತನು ನಮಗೆಲ್ಲವನ್ನು ಕೊಡ್ತಾನೆ. ನನ್ನನ್ನು ಕರುಣಿಸು ದೇವರೇ ಅನ್ನುತ್ತಾನೆ. ನನ್ನನ್ನು ಕನಿಕರಿಸಿರಿ, ನಿಮ್ಮನ್ನು ಬೇಡಿಕೊಳ್ಳಲು ನನಗೆ ಯಾವ ಯೋಗ್ಯತೆ ಇಲ್ಲ, ಆದರೆ ನನ್ನ ಮೇಲೆ ದಯೆ ತೋರಿಸಿರಿ ಅನ್ನುತ್ತಾನೆ. ಬೈಬಲ್ನಲ್ಲಿ ಯೇಸು ಏನು ಹೇಳಿದ್ದಾರೆ ನೋಡಿ. ಏನು ಹೇಳ್ತಾರೆ? ಫರಿಸಾಯನಿಗಿಂತಲೂ ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟು ತನ್ನ ಮನೆಗೆ ಹೋದನು. ನೀತಿವಂತನೆಂದು ನಿರ್ಣಯಿಸಲ್ಪಟ್ಟ ದೇವರು ನಮ್ಮನ್ನು ನೀತಿವಂತರೆಂದು ಪರಿಗಣಿಸುವ ಹಾಗೆ, ಪ್ರಾರ್ಥನೆಯ ನಂತರ ನಾವು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಬೆಳೆಯುವ ಹಾಗೆ, ನಾವು ಮಾಡುವ ಪ್ರಾರ್ಥನೆ ದೇವರ ಸನ್ನಿಧಿಯಲ್ಲಿ ಕೇಳಲ್ಪಡುವ ಹಾಗೆ ಕುಗ್ಗಿದ ಜಜ್ಜಿದ ಹೃದಯದಿಂದ ಪ್ರಾರ್ಥಿಸುವುದನ್ನು ಕಲಿಯೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಆಚಾರದ ಪ್ರಾರ್ಥನೆ, ವಾಡಿಕೆಯ ಪ್ರಾರ್ಥನೆ ಮಾಡದೆ
ಡಂಬ ಕೊಚ್ಕೊಳ್ತಾ ಬಡಾಯಿ ಕೊಚ್ಕೊಳ್ತಾ ಪ್ರಾರ್ಥನೆ ಮಾಡದೆ ಸಮಸ್ತ ಘನತೆ ಮಹಿಮೆ ನಿಮಗೆ ಸಲ್ಲಿಸುವಂತೆ ಸಹಾಯ ಮಾಡಿರಿ. ಆಪತ್ಕಾಲದಲ್ಲಿ ನನಗೆ ಮೊರೆ ಇಡಿರಿ ಅಂದಿದ್ದೀರಿ. ನಿಮಗೆ ಮೊರೆ ಇಡಲು ಸಹಾಯ ಮಾಡಿರಿ. ಹೃದಯದಿಂದ ಬರುವ ಕೂಗೇ ಪ್ರಾರ್ಥನೆಯಾಗಿದೆ ಎನ್ನುವಂತೆ ನಾವು ವಿಸ್ತಾರವಾದ ಮಾತುಗಳಿಂದ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವ ಪ್ರಾರ್ಥನೆಯನ್ನಲ್ಲದೆ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ನಿಮ್ಮ ಕರುಣೆಗಾಗಿ ಕೃಪೆಗಾಗಿ ಬೇಡಿಕೊಳ್ಳುವ ಪ್ರಾರ್ಥನಾ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸ ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ಟೆಕ್ಸ್ಟ್ ಕಳಿಸ್ಲಿಕ್ಕಾಗದಿದ್ದರೆ ನೇರವಾಗಿ ಕೊಡಲ್ಪಟ್ಟಿರುವ ನಂಬರ್ಗೆ ಕರೆ ಮಾಡಿರಿ. ನಿಮಗಾಗಿ ನಾವು ಯಾವಾಗಲೂ ಪ್ರಾರ್ಥಿಸ್ತಿದ್ದೇವೆ. ಈ ದಿನ ಶುಕ್ರವಾರವಲ್ಲವೋ ನಿಮ್ಮ ಸಭೆಗಳಲ್ಲಿ ನಡೆಯುವ ಉಪವಾಸ ಪ್ರಾರ್ಥನೆಗಳಿಗೆ ತಪ್ಪದೇ ಹೋಗುವವರಾಗಿರಿ. ಕರ್ತನಿಗೆ ಅನೇಕ ವಿಷಯಗಳಿಗಾಗಿ ವಿಜ್ಞಾಪನೆ ಪ್ರಾರ್ಥನೆ ಮಾಡುವವರಾಗಿ ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.